14 ಫೈನಾನ್ಸ್ ಕಮಿಷನ್ 15-16ರಿಂದ 19-20 15-16ರಿಂದ 19-20 5 ವರ್ಷಗಳ ಒಂದು ಫೈನಾನ್ಸ್ ಕಮಿಷನ್ ಕೊಡ್ತಕ್ಕಂಥ ರಿಪೋರ್ಟ್ 5 ವರ್ಷ ಜಾರಿ ಆಗುತ್ತೆ. ಎವ್ರಿ 5 years ಒಂದ್ಸಾರಿ ಫೈನಾನ್ಸ್ ಕಮಿಷನ್ ರಚನೆ ಆಗುತ್ತೆ. ಈಗ ಕೂಡ ರಚನೆ ಆಗಿದೆ 16ನೇ ಫೈನಾನ್ಸ್ ಕಮಿಷನ್. ಚೇರ್ಮನ್ ಆಗಿದ್ದಾರೆ. ಸೊ ಮೆಂಬರ್ಗಳು ಕೂಡ ನೇಮಕ ಮಾಡಿದ್ದಾರೆ. ಇವರು 2026 ಅಕ್ಟೋಬರ್ವರೆಗೆ ಫೈನಲ್ ರಿಪೋರ್ಟ್ ಅನ್ನ ಕೊಡಬೇಕು. 16ನೇ ಫೈನಾನ್ಸ್ ಕಮಿಷನ್ 31st October. ಸೊ 14ನೇ ಫೈನಾನ್ಸ್ ಕಮಿಷನ್ ನಲ್ಲಿ ಕರ್ನಾಟಕ ರಾಜ್ಯಕ್ಕೆ 42% ತೆರಿಗೆಯನ್ನ ಹಂಚಿಕೆ ಮಾಡಿದ್ರು. ಸ್ಟೇಟ್ಗೆ, ನಮ್ಮ ರಾಜ್ಯಕ್ಕೆ 4.73 ಅಲ್ಲ ಹೇಳ್ತೀನಿ. 42%. 15ನೇ ಫೈನಾನ್ಸ್ ಕಮಿಷನ್ ನಲ್ಲಿ ಅದು 41% ಆಯ್ತು. 41% ಗಿಳಿಸಿದ್ರು. 15ನೇ ಫೈನಾನ್ಸ್ ಕಮಿಷನ್ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ರಚನೆ ಆದದ್ದು. 15-16ರಲ್ಲಿ ಅವರು 14-15ರಲ್ಲಿ ಪ್ರಧಾನಮಂತ್ರಿ ಆದರು. 14ರಲ್ಲಿ 15-16ರಲ್ಲಿ ರಚನೆ ಆಯಿತು. ನಮಗೆ ಈ 14ನೇ ಹಣಕಾಸಿನ ಆಯೋಗದಿಂದ 15ನೇ ಹಣಕಾಸಿನ ಆಯೋಗಕ್ಕೆ 14ನೇ ಹಣಕಾಸಿನ ಆಯೋಗದಲ್ಲಿ 4.71% ಇದ್ದದ್ದು 15ನೇ ಹಣಕಾಸಿನ ಆಯೋಗದಲ್ಲಿ 3.64. I repeat, in 14th Finance Commission, we got 4.71% of taxes, of total taxes. It has been reduced to, in 15th Finance Commission, 3.64. ತಪ್ಪರಿಯಕ್ಕೆ ಹೋಗ್ಬಿಡಿ. ಫ್ರಮ್ 4.71 ಇಂದ 3.64 ಅಂದ್ರೆ 1.07% ಕಡಿಮೆ ಆಯ್ತು. ಅದರಿಂದ ಈ 4 ವರ್ಷಗಳಲ್ಲಿ ಈ 15ನೇ ಹಣಕಾಸಿನ ಆಯೋಗ ಬಂದ್ಮೇಲೆ 20, 21, 22, 23, 24 ಈ 4 ವರ್ಷದಲ್ಲಿ ಸುಮಾರು 45,000 ಕೋಟಿ ರೂಪಾಯಿ ಕಡಿಮೆ ಆಯ್ತು. ಎಷ್ಟು ಕಡಿಮೆ ಆಯ್ತು? 45,000 crores. ಬರೀ ಟ್ಯಾಕ್ಸ್ ಡೆವಲ್ಯೂಷನ್ ಒಂದ್ರಲ್ಲೇ ಎಷ್ಟು? 45,000 crores. ಈ ವರ್ಷದ್ದು ಅಂದಾಜು ಕೊಟ್ಟಿದ್ದಾರೆ. ಈ ವರ್ಷದ್ದು ಕೂಡ 24-25 ಅಂದಾಜು ಪ್ರಕಾರ ಸುಮಾರು 62,000 ಕೋಟಿ ಕಡಿಮೆ ಆಗುತ್ತೆ. ಟೋಟಲ್ 62,098 ಕೋಟಿ. 62,098 ಕೋಟಿ. ನಾನು 62,000 ಅಂತ ಹೇಳ್ಬಿಟ್ಟೆ, ಸುಮಾರು ಅಂತ ಹೇಳಿದ್ದೀನಿ. ಅದಕ್ಕೆ 62,098 ಕೋಟಿ 5 ವರ್ಷದಲ್ಲಿ ನಮಗೆ
14 ಫೈನಾನ್ಸ್ ನಿಂದ 15ನೇ ಫೈನಾನ್ಸ್ ನಲ್ಲಿ ಕಡಿಮೆಯಾಯಿತು.